ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮ್ಮನ ಹೊಸಕೋಟೆ ಹೋಬಳಿ ಬರುವಂತಹ ನಿಡಿಗ್ರಳ್ಳಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲೊಂದು ಶ್ರೀ ಈಶ್ವರ ದೇವಸ್ಥಾನ ಇದ್ದೀನಿ ನೋಡಿ ಸ್ನೇಹಿತರೆ. ಸುತ್ತಲೂ ಸ್ನೇಹಿತರೆ, ನಾನು ದೇವಸ್ಥಾನ ಮುಂಭಾಗ ಇದ್ದೀನಿ. ಬನ್ನಿ ಒಂದು ಸುತ್ತಲೂ ಪ್ರದರ್ಶನ ಹಾಕೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಗ್ರಾಮದವರು ಮಾಹಿತಿ ಕೊಡ್ತಾರೆ. ಎಷ್ಟನೇ ವರ್ಷದಲ್ಲಿ ಸ್ಥಾಪನೆ ಇದೆಲ್ಲ ಬರ್ದವ್ರಂತವ ಸ್ನೇಹಿತರೆ, ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು 800-900 ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಸ್ಥಾನ ಹಾಸನದಿಂದ 28 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಪಾಳ್ಯದಿಂದ ನಲ್ಲೂರು ಮಗ್ಗೆ ಆ ಮಾರ್ಗ ಹೋಗಿ ಬರ್ಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡೋಣ. ಸ್ನೇಹಿತರೆ, ನಾನೀಗ ಈಶ್ವರ ಸ್ವಾಮಿ ಮುಂಭಾಗಿದ್ದೀನಿ ನೋಡಿ. ಸ್ನೇಹಿತರೆ, ಈಶ್ವರ ಮುಂಭಾಗಿರೋದು ಶ್ರೀ ಬಸವಣ್ಣ. ಸ್ನೇಹಿತರೆ, ಈಶ್ವರ ಸ್ವಾಮಿ ಪಕ್ಕದಲ್ಲಿ ಗಣಪತಿ ಇದೆ ನೋಡಿ. ಸ್ನೇಹಿತರೆ, ಇದೇ ಶ್ರೀ ಗಣಪತಿ. ಸ್ನೇಹಿತರೆ, ಗಣಪತಿ ಪಕ್ಕದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಸ್ನೇಹಿತರೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪಕ್ಕದಲ್ಲಿ ಶ್ರೀ ಲಕ್ಷ್ಮಿ. ಸ್ನೇಹಿತರೆ, ಶ್ರೀ ಲಕ್ಷ್ಮಿ ಪಕ್ಕದಲ್ಲಿ ಶ್ರೀ ಸೂರ್ಯ ದೇವರು. ಸ್ನೇಹಿತರೆ, ಶ್ರೀ ಈಶ್ವರ ದೇವಸ್ಥಾನ ಮುಂಭಾಗ ಶ್ರೀ ಬಸವಣ್ಣನ ಗುಡಿ ಇದೆ ನೋಡಿ ಸ್ನೇಹಿತರೆ. ಇದು ಬಸವಣ್ಣ ದೇವರೇ ಅಲ್ವಾ, ಬೇರೆ ಹೆಸರು ಹೇಳ್ತಿರ್ತೀವಲ್ಲ.
ಸ್ನೇಹಿತರೆ ಇದೇ ಶ್ರೀ ಬಸವಣ್ಣ. ಸ್ನೇಹಿತರೆ ಸ್ವಾಮಿಗೆ ಮಂಗಳಾರತಿ ಆಯ್ತಿದೆ ನೋಡಿ. ಸ್ನೇಹಿತರೆ ಶ್ರೀ ಬಸವಣ್ಣನ ದೇವಸ್ಥಾನ ಮುಂಭಾಗ ಹಳ್ಳಿ ಮರ ಮತ್ತೆ ಬಿಲ್ಪತ್ರ ಮರ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಈಶ್ವರ ದೇವಸ್ಥಾನ ಪಕ್ಕದಲ್ಲಿ ಸ್ನೇಹಿತರೆ ಇದೆ ಗ್ರಾಮ ದೇವತೆ ಬೆಂಕಿಯಮ್ಮ. ಸ್ನೇಹಿತರೆ ಈ ದೇವರಿಗೆ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ. ಎಲ್ಲರೂ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲರೂ ನಮಸ್ಕಾರ. ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಗ್ರಾಮದವರು ಶೇಖರಾಜ್ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಶೇಖರಣ್ಣ. ನಮಸ್ತೆ. ನಮ್ಮದು ನಿಡಗಾಳಿ ಗ್ರಾಮ. ಇದು ದೇವಸ್ಥಾನ ನಾನು ಡೈಲಿ ಪೂಜೆ ಮಾಡ್ತೀನಿ. ಇದು ಚೋಳರ ಕಾಲದ್ದು ದೇವಸ್ಥಾನ. ಹಂಗಾಗಿ ಭಕ್ತರುಗಳು ಇಲ್ಲಿ ಬಂದು ದಿವಸ ಪೂಜೆ ಮಾಡ್ಕೊ ಹೋಗ್ತಾರೆ. ನಾನು ದಿವಸ ಪೂಜೆ ಮಾಡ್ತೀನಿ. ಇಲ್ಲಿ ವಿಶೇಷ ಪೂಜೆಗಳು ಯಾವ ದಿನ ನಡೀತವೆ? ಸೋಮವಾರ, ಶುಕ್ರವಾರ. ಇಲ್ಲಿ ಜಾತ್ರೆ ನಡೆಯಲ್ಲ. ಕಾರ್ತಿಕ ಪೂಜೆ ಜೋರಾಗಿ ಮಾಡ್ತೀವಿ. ತುಂಬಾ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ಟು. ಇದ್ರ ಬಗ್ಗೆ ಹೆಚ್ಚಿನ ಅನಿಸಿಕೆ ಗ್ರಾಮದವರು ಭಕ್ತರು ಮಂಜುನಾಥ್ ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ನಮ್ದು ನಿಡಗಳ್ಳಿ ಗ್ರಾಮ, ಮಗ್ಗೆ ಪಂಚಾಯಿತಿ. ನಮ್ದು ಬಂದ್ಬಿಟ್ಟು ದಿನನಿತ್ಯ ಪೂಜೆ ನಡೀತಾ ಇರುತ್ತೆ. ಶುಕ್ರವಾರ, ಸೋಮವಾರ ವಿಶೇಷ ಪೂಜೆ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಹಾಗೂ ವಿಶೇಷವಾಗಿ ವರ್ಷಕ್ಕೊಂದ್ಸರಿ ಕಾರ್ತಿಕ ಮಾಸದಲ್ಲಿ ಜೋರಾಗಿ ಅದು ವಿಜೃಂಭಣೆಯಿಂದ ಅದ್ದೂರಿಯಾಗಿ ದೇವಸ್ಥಾನ ಪೂಜೆಯನ್ನು ಮಾಡ್ತೇವೆ. ಭಕ್ತಾದಿಗಳೆಲ್ಲ ಬರ್ತಾರೆ. ಮತ್ತು ದಿನನಿತ್ಯ ಪೂಜೆ ನಡೀತಾ ಇರುತ್ತೆ ನಿಡಗಳ್ಳಿ ಗ್ರಾಮದಲ್ಲಿ. ಇದು ಬಂದ್ಬಿಟ್ಟು 35 ವರ್ಷ ಆಯ್ತು ನಮ್ಮ ನಿಡಗಳ್ಳಿಗೆ ಬಂದ ದೇವರು. ವಿಗ್ರಹಗಳೆಲ್ಲ ಬಂದು ಪೂಜೆ ಆವತ್ತಿನಿಂದ ಪ್ರತಿನಿತ್ಯ ಪೂಜೆ ಮಾಡ್ತಲೇ ಇದ್ದೀವಿ, ನಿಲ್ಲಿಸಿಲ್ಲ. ಬಂದ್ಬಿಟ್ಟು ಜನಗಳು ಹೆಚ್ಚಿನದಾಗಿ ಸಹಕಾರ ಕೊಡ್ತಾರೆ ಹೊರಗಡೆಯಿಂದ ಜನಗಳು. ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಅವರಿಗೆಲ್ಲ ಸ್ವಾಗತ ಮಾಡಿ ಕರೆಸ್ತೀವಿ. ವರ್ಷಕ್ಕೊಂದ್ಸರಿ ವಿಶೇಷ ಪೂಜೆನೂ ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಅನಿಸಿಕೆ ಭವ್ಯ ಮಾಹಿತಿ ಕೊಡ್ತಾರೆ. ನಮ್ಮದು ನಿಡಗಳ್ಳಿ ಗ್ರಾಮ ಅಂತ, ಈಶ್ವರ ದೇವಸ್ಥಾನ ಅಂತ. ಇಲ್ಲಿ ತುಂಬ 5 ವಿಗ್ರಹಗಳಿದ್ದಾವೆ. ಇಲ್ಲಿ ತುಂಬ ಚೆನ್ನಾಗಿ ಪೂಜನೆ ನಡೆಯುತ್ತೆ. ಭಕ್ತಾದಿಗಳು ಡೈಲಿ ಪುರೋಹಿತರು ಪೂಜೆ ಮಾಡ್ತಾರೆ. ಇದು ಪುರಾತನ ಕಾಲದ ವಿಗ್ರಹ ಅಂತ ಹೇಳ್ಬೋದು. ಅಂದರೆ ತುಂಬಾ ಒಂದು ಪವರ್ಫುಲ್ ಆದ ಒಂದು ಶಿವ ಇಲ್ಲಿ ಇದೆ. ಎಲ್ಲರೂ ಕಾರ್ತಿಕ್ ಮಾಸದಲ್ಲಿ ತುಂಬ ಅನ್ನದಾನ ನಡೆಯುತ್ತೆ. ತುಂಬ ಭಕ್ತಾದಿಗಳು ಬರ್ತಾರೆ. ಅವ್ರವ್ರದ್ದೇ ಪೂಜೆ ಪುರಸ್ಕಾರ ಎಲ್ಲರೂ ಒಟ್ಟಿಗೂಡಿ ಒಂದು ಪೂಜೆ ಪುರಸ್ಕಾರ ಮಾಡ್ತಾರೆ. ಅದ್ದೂರಿಯಾಗಿ ನಡೆಸ್ಕೊಡ್ತಾರೆ. ಈ ಊರಲ್ಲಿ ಆ ದೇವರಿರೋದ್ರಿಂದ ನಮಗೆ ಯಾವುದೇ ರೀತಿ ಕಷ್ಟ ಏನು ಬರ್ತಾ ಇಲ್ಲ. ತುಂಬಾ ಪವರ್ಫುಲ್ ದೇವರು ಅಂತ ನಾವು ಭಾವಿಸಿದ್ದೀವಿ.
ಇದೇ ರೀತಿ ಎಲ್ಲರೂ ಡೈಲಿ ಪೂಜೆ ಪುರಸ್ಕಾರ ಎಲ್ಲ ನಡೀತಾರೆ. ಶಿವರಾತ್ರಿಗೂ ಸಮೇತ ಇಲ್ಲಿ ಜಾಗರಣೆ ಸಮೇತ ಕೂರ್ತಾರೆ. ಮತ್ತೆ ಇಲ್ಲಿ ಹಲವಾರು ದೇವತೆಗಳು ಇದ್ದಾರೆ. ಇಲ್ಲಿ ತುಂಬಾ ವರ್ಷದ್ದು ಅಂದ್ರೆ ಪುರಾತನ ಒಂದು ಇಲ್ಲಿ ಬ್ರಾಹ್ಮಣ ಕಾಲದಲ್ಲಿ ಇದು ಇಲ್ಲಿ ಉದ್ಭವ ಆಗಿರೋ ದೇವರು ತಂದಿಟ್ಟಿರೋದು. ಅದನ್ನ ಅಲ್ಲಿ ಬಂದಲು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಯಾವುದೇ ಬೇರೆ ಯಾವುದೇ ಭೇದ ಭಾವ ಇಲ್ಲ. ಎಲ್ಲದಕ್ಕೂ ಆದ್ಯತೆಯಾಗಿ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲಿ ಪೂಜೆ ನಡೆಸ್ಕೊಡ್ತಾವ್ರೆ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ. ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ. ಮತ್ತೆ ಈ ತರ ಪುರಾತನ ದೇವಸ್ಥಾನಗಳಿದ್ರೆ ಮಾಹಿತಿ ಕೊಡಿ, ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಜೈ ಸನಾತನ ಧರ್ಮ. ಜೈ